ರಾಧಾಕೃಷ್ಣರ ಹುಟ್ಟಿದ ಹಬ್ಬವನ್ನು ನಾವು ಶಿಕ್ಷಕ ದಿನಾಚರಣೆ ಅಂತ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಪಕ್ಷದ ವತಿಯಿಂದ ಕೂಡ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಪರೇಟ್ ಸೆಲ್ ಇದೆ, ರೆಪ್ರೆಸೆಂಟೇಷನ್ಸ್ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಬಹಳ ಜನ ನಮ್ಮ ಶಿಕ್ಷಕರ ಕ್ಷೇತ್ರದವರು, ಬಹಳ ಜನ ಪಾಲಿಟಿಷಿಯನ್ಸ್ ಕೂಡ ಎಲ್ಲ ಕೌನ್ಸಿಲ್ ಬರ್ತಾ ಇದ್ದಾರೆ, ಮಂತ್ರಿಗಳಾಗಿದ್ದಾರೆ. ಬಹಳ ಇದೊಂದು ದೊಡ್ಡದು 33-34% ಅಷ್ಟು ಹಣನ ಇಡೀ ದೇಶದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಬೇಕಾದಷ್ಟು ಖರ್ಚನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಹಿಂಗೆ ಅಂತಂದ್ರೆ ಶಿಕ್ಷಕರಿಗೂ ಒಂದು ದೊಡ್ಡ ಜವಾಬ್ದಾರಿ ಹೆಚ್ಚಿಗೆ ಇದೆ. ಮೊದಲಾದ ಶಿಕ್ಷಕರು ಗುರುಗಳಿಗೂ ಹುಡುಗರುಗಳಿಗೂ ಆ ಸಂಬಂಧನೇ ಬೇರೆ ಇತ್ತು. ಈಗ ಮೊದಲೆಲ್ಲ ಚೆನ್ನಾಗಿ ಶಿಕ್ಷಕರು ಅಂದ್ರೆ ನಾನು ಓದ್ತಾ ಇರ್ಬೇಕಾದ್ರೆ ನನಗೆ ಕಿವಿ ಹಿಡಿಯೋದು, ದೊಣ್ಣೆ ಎತ್ಕೊಂಡು ಹೊಡೆಯೋದು ಮೇಷ್ಟ್ರು ಬೇಕಾದಷ್ಟು ನಮ್ಗೆ ಭಯದಿಂದ ನಮ್ಮನ್ನ ಓದಂಗೆ ಮಾಡ್ತಿದ್ರು. ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ ನಾನು, ಶ್ರೇತದೊಳ್ ಗುರುವ ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ, ದ್ವಾಪರದೊಳ್ ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ, ಆದರೆ ಕಲಿಯುಗದೊಳ್ ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ. ಅಂದ್ರೆ ತ್ರೇತಾಯುಗದಲ್ಲಿ ಹೊಡೆದು ಜಜ್ಜಿ ಬಜ್ಜಿದ್ರು ಅವನು ಏನ್ ಕೊಟ್ಟರು ಸ್ವಾಮಿ ಪ್ರಸಾದ ಅಂತ. ದ್ವಾಪರ ಯುಗದಲ್ಲಿ ತಿರ್ಗಾ ಹಾಕಾದ್ರು ಕೂಡ ಅದನ್ನು ಕೂಡ ಏನ್ ಮಾಡಿದ್ರು ಪ್ರಸಾದ ಅಂತ. ಈಗ ಗುರುಗಳೇ ಶಿಷ್ಯಂಗೆ ನಂಗೆ ಸಂಬಳ ಕೊಡ್ತಾನೆ, ಓದು